ನಮಸ್ಕಾರ ವೀಕ್ಷಕರೇ, ನಾವು ನೀವು ಮನೆಯಲ್ಲೆಲ್ಲ ಯಾರಾದರೂ ತೀರ್ಕೊಂಡ್ರೆ ಅವ್ರು ನಮ್ಮನ್ನ ಅಗಲಿದ್ರೆ ಆ ಶವವನ್ನ ನಾವು ನೇರವಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಆದರೆ ಬೆಂಗಳೂರಿನಲ್ಲಿ ಒಬ್ಬ ಭೂಪ ಶವವನ್ನ 10 ಕಿಲೋಮೀಟರ್ ಬೈಕ್ನಲ್ಲೇ ಇಟ್ಕೊಂಡು ಸುತ್ತಾಡ್ಬಿಟ್ಟಿದ್ದಾನೆ. ಅದು ತಾನೇ ಮಾಡಿರುವ ಕೊಲೆಯ ಶವವನ್ನ. ಬೇರೆಲ್ಲೂ ಜಾಗ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ 10 ಕಿಲೋಮೀಟರ್ ಅದೇ ಬೈಕ್ನಲ್ಲಿ ಶವ ಇಟ್ಕೊಂಡು ಸುತ್ತಾಡಿ ಕೊನೆಗೆ ಬಿಬಿಎಂಪಿ ಲಾರಿಗೆ ಆ ಶವವನ್ನ ಬಿಸಾಡಿ ಹೋಗಿದ್ದಾನೆ. ಯಾರಾತ? ಯಾಕೆ ಕೊಲೆ ಮಾಡ್ದ? ಕೊಲೆಯ ರಹಸ್ಯ ಏನು? ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದ್ರ ಜೊತೆಗೆ ಈ ರೀತಿ ಶವ ಬಿಸಾಡಿ ಹೋದ ಆ ವ್ಯಕ್ತಿ ಇದ್ದಾನಲ್ಲ, ಆ ಭೂಪ ಇದ್ದಾನಲ್ಲ, ಜಸ್ಟ್ 20 ಗಂಟೆಯಲ್ಲೇ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಆರೋಪಿಯನ್ನ ಬಂಧಿಸುವಲ್ಲಿ, ಆ ಕುರಿತ ಮಾಹಿತಿ ಕೂಡ ಈ ಎಪಿಸೋಡ್ನಲ್ಲಿ ಇರುತ್ತೆ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಮೊನ್ನೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕಸದ ಲಾರಿಯಲ್ಲಿ ಒಂದು ಮೂಟೆ ಪತ್ತೆಯಾಗುತ್ತೆ. ಆ ಮೂಟೆಯನ್ನ ಓಪನ್ ಮಾಡಿ ನೋಡಿದಾಗ ಅತಿ ದೊಡ್ಡ ಶಾಕ್ ಎಲ್ಲರಿಗೂ ಕೂಡ ಎದುರಾಗಿತ್ತು. ಕಾರಣ ಅದೇ ಮೂಟೆಯಲ್ಲಿ ಒಬ್ಬ ಮಹಿಳೆಯ ಶವ ಇರೋದು ಪತ್ತೆಯಾಯಿತು. ಅಟ್ ದ ಫಸ್ಟ್ ಟೈಮ್ ಈ ರೀತಿ ಕಸದ ಲಾರಿಯಲ್ಲಿ ಶವ ಕಂಡಂತಹ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಯಾರ್ದು ಶವ, ಯಾಕಿಲ್ಲಿ ಬಂದಿದೆ, ಯಾರು ಕೊಲೆ ಮಾಡಿದ್ದು, ಯಾಕಾಗಿ ಮಾಡಿದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಪೊಲೀಸರು ಆ ಮೂಟೆ ಓಪನ್ ಮಾಡಿದಾಗ ಮಹಿಳೆ ಶವ ಅಂತ ನೋಡಿದ ತಕ್ಷಣ ಯಾರಾಕೆ ಅನ್ನೋದನ್ನ ಮೊದಲು ಪತ್ತೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗಲೇ ನೋಡಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಆಕೆಯ ಮಾಹಿತಿ ಸಿಗುತ್ತೆ. ಅದು ಹುಳಿಮಾವು ಠಾಣಾ ವ್ಯಾಪ್ತಿಯ ಆಶೆ ಎಂಬಾಕೆಯದ್ದು ಅಂತ. ಆಕೆಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದ್ರೆ ಗಂಡ ತೀರ್ಕೊಂಡಿದ್ದಾನೆ. ಆಕೆ 2 ವರ್ಷದಿಂದ ಇದೇ ಬೆಂಗಳೂರಿನಲ್ಲಿ ಅಸ್ಸಾಂ ಮೂಲದ ವ್ಯಕ್ತಿ ಸಂಶುದ್ದೀನ್ ಜೊತೆ ವಾಸ ಮಾಡ್ತಾ ಇದ್ದು ಅನ್ನುವಂತಹ ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕದೊಂದು ಹಿಂಟ್ ಪೊಲೀಸರಿಗೆ ಸಿಕ್ಕಿತ್ತು. ಆ ಸಂಶುದ್ದೀನ್ ಎಲ್ಲಿದ್ದಾನೆ, ಆತನ ಪತ್ತೆ ಮಾಡಿಕೊಂಡು ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲೇ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಸಿಕೆ ಬೆಡ್ ಏರಿಯಾ ಏನಿದೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು ಒಂದು 2 ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದನ್ನು ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಮಾಹಿತಿ ಏನೆಂದರೆ ಮೃತ ಮಹಿಳೆಯು ಸುಮಾರು 40 ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಒಂದು ಸ್ಲಮ್ ಏರಿಯಾದಲ್ಲಿ ನಿವಾಸಿಯಾಗಿರ್ತಾರೆ. ಅವರು 1.5 ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಅವರು ಕಳೆದ 4 ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಪ್ರಮುಖವಾಗಿ ಇವರಿಬ್ಬರದು ಕೂಡ ಡಿಫ್ರೆಂಟ್ ರೀತಿಯ ಲವ್ ಸ್ಟೋರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಬ್ಬರಿಗೂ ಮದುವೆಯಾಗಿದೆ, ಇಬ್ಬರಿಗೂ ಇಬ್ಬರಿಬ್ರು ಮಕ್ಕಳಿದ್ದಾರೆ. ಆದ್ರೆ ಆಶಾ ಗಂಡ ತೀರ್ಕೊಂಡಿದ್ದಾನೆ. ಸಂಶುದ್ದೀನ್ ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ, ಬಟ್ ಅಸ್ಸಾಂನಲ್ಲೇ ಇದ್ದಾರೆ. ಈಗ ಕೆಲಸದ ನಿಮಿತ್ತ ಸಂಶುದ್ದೀನ್ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಿದ್ದ. ಪ್ರಮುಖವಾಗಿ ಈತ ಹುಳಿಮಾವಿನ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿಯೇ ಆಶಾ ಕೂಡ ಕೆಲಸ ಮಾಡ್ತಿರ್ತಾರಲ್ಲ, ಹಾಗಾಗಿ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಗೆ ತಿರುಗುತ್ತೆ. ಪ್ರೀತಿ ಆದ ಮೇಲೆ ಮದುವೆ ಆಗಲ್ಲ, ಬದಲಾಗಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ ಇಬ್ರು ಕೂಡ. ಆದ್ರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಇಬ್ಬರ ಮಧ್ಯೆ ಮನಸ್ತಾಪ ಇರುತ್ತೆ, ಗಲಾಟೆಗಳಾಗತ್ತೆ. ಯಾವಾಗ ಜಗಳ ಆಗೋದಕ್ಕೆ ಶುರುವಾಯಿತು ಆಗ ಸಂಶುದ್ದೀನ್ ಕೂಡ ಪ್ಲಾನ್ ಮಾಡ್ಕೊಳ್ತಾನೆ ಈಕೆಯ ಕಥೆ ಮುಗಿಸ್ಬೇಕು ಅಂತ. ಪ್ರಮುಖವಾಗಿ ಆಶಾ ಚಿಕ್ಕ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗ್ತಾ ಇದ್ದಂತೆ ಪ್ರತಿದಿನ ರಾತ್ರಿ ಆಕೆ ಕುಡಿದು ಬಂದು ಜಗಳ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಇದರಿಂದ ಬೇಸತ್ತ ಸಂಶುದ್ದೀನ್ ಇದೇ 29ನೇ ತಾರೀಕು ಆಶಾ ಕಥೆಯನ್ನ ಮುಗಿಸ್ಬಿಡ್ತಾನೆ. ಆ ದಿನ ಕೂಡ ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯ ಸಂದರ್ಭದಲ್ಲೇ ಬೆಳಕಿಗೆ ಬಂದಿದೆ. ಮೊನ್ನೆ ರಾತ್ರಿ ಅವರಿಬ್ಬರ ಮಧ್ಯ ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿ ಒಬ್ಬರಿಗೊಬ್ಬರು ಹಲ್ಲೆ ಮಾಡ್ಕೊಂಡು ಪರಸ್ಪರ ಹಲ್ಲೆ ಆಗಿ ಜಗಳದಲ್ಲಿ ಈ ಪಾರ್ಟ್ನರ್ ಏನಿರ್ತಾರೆ ಅವರು ಮೃತ ವ್ಯಕ್ತಿಯನ್ನು ಉಸಿರು ಕಟ್ಟಿಸಿ ಸಾಯಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದ್ದು ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿಯು ಸಹ ಮೃತ ವ್ಯಕ್ತಿಯ ಜೊತೆಗೆ
ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿರ್ತಾರೆ. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಆರೋಪಿಯು ಮೂಲತಃ ಅಸ್ಸಾಂನವರಾಗಿದ್ದು, ಮೃತ ವ್ಯಕ್ತಿಯು ಮೂಲತಃ ಬೆಂಗಳೂರಿನವರಾಗಿರ್ತಾರೆ. ಕಳೆದ 1.5 ವರ್ಷದಿಂದ ಜೊತೆ ಇರ್ತಾರೆ. ಅಕ್ಕಪಕ್ಕ ಎಲ್ಲ ಗಂಡ ಹೆಂಡತಿ ಅಂತ ಪರಿಚಯ ಮಾಡ್ಕೊಂಡಿರ್ತಾರೆ. ನಂತರ ಈ ರೀತಿ ಆಶಾ ಕತ್ತು ಹಿಸುಕಿ ಕೊಲೆ ಮಾಡಿದಂಥ ಸಂಶುದ್ದೀನ್ ನಂತರ ಆ ಶವ ಏನ್ ಮಾಡಬೇಕು ಅನ್ನೋದೇ ಆತನಿಗೆ ಗೊತ್ತಾಗೋದಿಲ್ಲ. ಭಯ ಸ್ಟಾರ್ಟ್ ಆಗುತ್ತೆ. ಆ ಭಯದಲ್ಲೂ ಕೂಡ ಶವವನ್ನ ಮೂಟೆಯಲ್ಲಿ ಹಾಕಿ ಕಟ್ಟಿ ನಂತರ ಅದೇ ಮೂಟೆಯನ್ನ ಬೈಕ್ನಲ್ಲಿ ಇಟ್ಕೊಂಡು, ನೀವು ನಂಬ್ತೀರಾ ಇಲ್ವಾ, ಸರಿಸುಮಾರು ಆತ ಸಂಶುದ್ದೀನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಕಿಲೋಮೀಟರ್ ಕೂಡ ಇದೇ ರೀತಿ ಬೈಕ್ನಲ್ಲಿ ಶವ ಇಟ್ಟು ಸುತ್ತಾಡಿದ್ದಾನೆ. ಕೊನೆಗೆ ಎಲ್ಲೂ ಕೂಡ ಜಾಗ ಸಿಗ್ಲಿಲ್ಲ. ಶವ ಮಾತ್ರ ಎಲ್ಲಾದ್ರೂ ಬಿಸಾಕ್ಬೇಕು, ಏನ್ ಮಾಡೋದು ಅಂತ ಆತ ಯೋಚನೆ ಮಾಡಿದಾಗ ಆತ ಅದೇ ದಿನ ಚನ್ನಮನೆಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಿಂತಿದ್ದ BBMP ಲಾರಿ, ಕಸದ ಲಾರಿಗೆ ಆ ಶವ ಇದ್ದಂಥ ಮೂಟೆಯನ್ನ ಬಿಸಾಡಿ ಹೋಗ್ತಾನೆ. ಕೊಲೆ ಮಾಡಿದ ನಂತರ ಮೃತ ದೇಹವನ್ನ ಒಂದು ಡಿಸ್ಪೋಸ್ ಮಾಡೋ ಒಂದು ಉದ್ದೇಶದಿಂದ ಒಂದು ಚೀಲದಲ್ಲಿ ಹಾಕಿ ಹುಡ್ಕೊಂಡು ಬರ್ತಾನೆ. ಯಾವುದಾದ್ರೂ ನಿರ್ಜನ ಪ್ರದೇಶನ ಹುಡ್ಕೊಂಡು ಬಂದು ಇಲ್ಲಿ ಒಂದು ಗಾರ್ಬೇಜ್ ಡಿಸ್ಪೋಸಲ್ ಗಾಡಿಗಳು ನಿಂತಿರೋ ಒಂದು ಏರಿಯಾ ಇದೆ, ಅಲ್ಲಿ ತಂದು ಚೆಲ್ಲಿ ಹೋಗಿರ್ತಾರೆ. ನಾವಿಬ್ರು ಮದುವೆ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಪರಿಚಯ ಆಗಿರ್ತಾರೆ. ಅಂದರೆ ಲೋಕಲ್ ಏರಿಯಾದಲ್ಲಿ ಹೇಳ್ಕೊಂಡಿರ್ತಾರೆ. ಅವರ ಮದುವೆ ಸ್ಟೇಟಸ್ ಬಗ್ಗೆ ವೆರಿಫೈ ಮಾಡಬೇಕು. ಅವರಿಬ್ರು ಬೇರೆ ಮದುವೆ ಮಾಡ್ಕೊಂಡಿಲ್ಲ ಸರ್? ಹಾಂ, ಈ ಮುಂಚೆ ಅಂದರೆ ಮೃತ ವ್ಯಕ್ತಿಗೆ ಈ ಮುಂಚೆ ಮೊದಲು ಒಂದು ಮದುವೆ ಆಗಿರ್ತದೆ. ಆವಾಗ ಗಂಡ ತೀರ್ಕೊಂಡಿರ್ತಾನೆ. ಈ ಆರೋಪಿಗೂ ಸಹ ಮುಂಚೆ ಒಂದು ಮದುವೆ ಆಗಿರ್ತದೆ, ಅದು ಬೇರೆ ಆಗಿರ್ತದೆ. ನೋಡಿ, ಈ ರೀತಿ ಶವ ಬಿಸಾಡಿ ಹೋದಂಥ ಸಂಶುದ್ದೀನ್ ತಲೆಮರೆಸ್ಕೊಂಡಿರ್ತಾನೆ. ಆದರೆ ಯಾವಾಗ ಕಸದ ಲಾರಿಯಲ್ಲಿ ಈ ಮೂಟೆ ಪತ್ತೆ ಆಗುತ್ತೋ, ಮಹಿಳೆ ಶವ ಪತ್ತೆ ಆಗುತ್ತೋ, ಪೊಲೀಸರು ತನಿಖೆಗಿಳಿದಾಗ ಜಸ್ಟ್ ಈ ಪ್ರಕರಣವನ್ನ ಭೇದಿಸೋದಕ್ಕೆ 20 ಗಂಟೆ ಮಾತ್ರ ತೆಗೆದುಕೊಂಡಿದ್ದಾರೆ ಪೊಲೀಸರು. ಕಾರಣ 20 ಗಂಟೆಯಲ್ಲಿ ಆರೋಪಿ ಸಂಶುದ್ದೀನನ್ನ ಹುಡುಕಿ ಅರೆಸ್ಟ್ ಕೂಡ ಮಾಡಿದ್ರು. ಆ ನಂತರ ಈ ಪ್ರಕರಣದ ತನಿಖೆಗೆ ಇಳಿದಾಗ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ಪೊಲೀಸರು ಪಡೆದುಕೊಂಡ್ರು. ಅಲ್ಲಿಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಕೂಡ ಅಂತ್ಯಗೊಳ್ತು. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.